ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಧ್ಯಾಹ್ನಕ್ಕೆ ಊಟಕ್ಕೆ ಸೊಪ್ಪು ಸಾರು ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮ ಅತ್ತೆ ಮನೆ ಕಡೆ ಎಲ್ಲ ಮಾಡ್ತಾರೆ, ಪಪ್ಪು ಅಂತ ಮಾಡ್ತಾರೆ. ಪಾಲಕ್ ಮತ್ತು ಮೆಂತ್ಯ ಸೊಪ್ಪಲ್ಲಿ ಅದು ಚೆನ್ನಾಗಿರೋ ಪಾಲಕ್ ಸೊಪ್ಪಿದೆ. ಇದು ಮೆಂತ್ಯ ಸೊಪ್ಪು. ಇದು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಪಾಲಕ್ ಸೊಪ್ಪನ್ನೆಲ್ಲ ಚೆನ್ನಾಗಿ ನೋಡಬೇಕು, ಚೆನ್ನಾಗಿರೋಂಥದ್ದು ಮಾತ್ರ ಲೀಫ್ನ ಹಾಕ್ಕೋಬೇಕು. ಅಲ್ಲಿ ಬಳ್ಳಾರಿ ಕಡೆ ಎಲ್ಲ ಚೆನ್ನಾಗಿ ಸಿಗುತ್ತೆ ಸೊಪ್ಪು. ಲೈಕ್ ಎಲೆ ತುಂಬ ಚಿಕ್ಕದಾಗಿರುತ್ತೆ, ತುಂಬ ಎಳೆ ಇರುತ್ತೆ. ಇಲ್ಲಿ ಬೆಂಗಳೂರಲ್ಲಿ ಮಾತ್ರ ಈ ಥರ ನೋಡಿ ಹಿಂಗೆ ಇರುತ್ತೆ, ಎಲೆಗಳೆಲ್ಲ ಈ ಥರ ಇರ್ತವೆ, ಚೆನ್ನಾಗಿರಲ್ಲ ಅಷ್ಟೊಂದು. ಅಲ್ಲಿ ಪಾಲಕ್ಕು ಮತ್ತು ಮೆಂತ್ಯ ಸೊಪ್ಪು ಚೆನ್ನಾಗಿರುತ್ತೆ. ಇದು ಮೆಂತ್ಯ ಸೊಪ್ಪು ನೋಡಿ ಈ ಥರ ದೊಡ್ಡ ದೊಡ್ಡ ಎಲೆ ಇರುತ್ತೆ, ಅಲ್ಲಿ ಚಿಕ್ಕದಾಗಿ ಎಳೆಯದಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಪಾಲಕ್ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡಾಯ್ತು ನೋಡಿ. ಪಾಲಕ್ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಮೆಂತ್ಯ ಸೊಪ್ಪು ಕ್ಲೀನ್ ಮಾಡ್ಕೊಳ್ಳೋಣ. ಇದು ಫುಲ್ ಬೇಡ, ಇದರಲ್ಲೊಂದು ಅರ್ಧ ಸಾಕು. ಇದು ಬರೀ ಎಲೆ ಮಾತ್ರ ತೊಗೋಬೇಕಿದು ನೋಡಿ. ಇದು ಎಲೆ ಮಾತ್ರ ಸಾಕು. ಇದ್ರದ್ದು ಇದೆಲ್ಲ ದಂಟು ಇದೆಲ್ಲ ಇದನ್ನು ತೊಗೊಂಡ್ರೆ ತುಂಬ ಕಹಿ ಬರುತ್ತೆ. ಅದು ಯಾಕೆ ಬರೀ ಎಲೆ ಮಾತ್ರ ತೊಗೋಬೇಕು ನಾವು. ನಾನು 10 ರೂಪೀಸಿಗೆ ತೊಗೊಂಡು ಬಂದಿದ್ದೆ. 10 ರೂಪೀಸಿಗೆ ಪಾಲಕ್ ಸೊಪ್ಪು ಆ್ಯಂಡ್ 10 ರೂಪೀಸಿಗೆ ಮೆಂತ್ಯ ಸೊಪ್ಪು ತೊಗೊಂಡು ಬಂದಿದ್ದೆ. ಎಷ್ಟು ಬೇಕಷ್ಟೇ ತೊಗೊಂಡು ಬಂದೆ, ಯಾಕಂದರೆ ನಾಳೆಗೆ ಅದು ಒಂಥರ ಸ್ಮೆಲ್ ಬಂದುಬಿಡುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಅಂತ, ಮತ್ತು ಬೇಗ ಅದು ಕೊಳ್ತೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪನೇ ತೊಗೊಂಡು ಬಂದೆ. ಬೆಂಗಳೂರಲ್ಲಿ ಬರೋವಂಥದ್ದೆಲ್ಲ ಈ ಥರ ಎಲೆಗಳಿರ್ತವೆ ನೋಡಿ, ಅಷ್ಟೊಂದು ಚೆನ್ನಾಗಿರಲ್ಲ. ನಮ್ಮ ಅತ್ತೆ ಮನೆ ಕಡೆ ಎಲ್ಲ ಚೆನ್ನಾಗಿ ಸಿಗುತ್ತೆ. ನಾವು ಅಲ್ಲಿ ಬಳ್ಳಾರಿಗೆಲ್ಲ ಹೋದರೆ ಪರವಾಗಿ ಅಂದಿವೆ, ಏನಾದರೂ ಸಿಕ್ಕರೆ ಮಾರ್ಕೆಟ್ಗೆ ಹೋಗಿ ತೊಗೊಬರ್ತೀವಿ. ಒಂದು 2 ದಿನಕ್ಕಾಗುವಷ್ಟು ತೊಗೊಂಡು ಬರ್ತೀವಿ. ತುಂಬ ಚೆನ್ನಾಗಿರುತ್ತೆ, ಮತ್ತು ಸ್ಮೆಲ್ಲೂ ಚೆನ್ನಾಗಿರುತ್ತೆ. ಅದು ಪಾಲಕ್ ಮತ್ತು ಮೆಂತೆ ಸಾಂಬಾರು ಮಾಡಿದಾಗ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಈ ಬೆಂಗಳೂರದೆಲ್ಲ ಮೋಸ್ಟ್ಲಿ ಇದು ಹೈಬ್ರಿಡ್ ಏನೋ ಇರ್ಬೇಕೇನೋ. ಇವಾಗ ಮೆಂತ್ಯ ಸೊಪ್ಪು ಕ್ಲೀನ್ ಆಗಿದೆ ನೋಡಿ, ಇಷ್ಟ ಆಯ್ತು. ಅದರಲ್ಲಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ನಾನು. ಇದಿಷ್ಟನ್ನು ನೀಟಾಗಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು, ಯಾಕಂದರೆ ಇದರಲ್ಲಿ ಮಣ್ಣೆಲ್ಲ ಇರುತ್ತೆ. ಇದರಲ್ಲಿ ರೂಟಲ್ಲೆಲ್ಲ ಎಷ್ಟು ಮಣ್ಣಿದೆ ಅಂತ, ತುಂಬ ಮಣ್ಣಿದೆ. ಆಯಿತು, ಒಂದು 3-4 ಟೈಮ್ಸ್ ಆದರೆ ನಾನು ಕ್ಲೀನ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ಈ ಥರ ನೆನೆಸಿಡಿ, ಯಾಕಂದರೆ ಇದರಲ್ಲಿ ಮಣ್ಣು ಸುಮಾರು ಇರುತ್ತಲ್ಲ ಇದರಲ್ಲಿ, ಅವೆಲ್ಲ ನೆನೆದ್ರೆ ಚೆನ್ನಾಗಿ ನೀರು ಬಿಟ್ಕೊಂಡ್ರೆ ಮಣ್ಣೆಲ್ಲ ಬಿಡುತ್ತೆ ನೋಡಿ. ನೋಡಿ ನೀರು ಕಲರ್ ನೋಡಿ ಹೆಂಗೆ ಚೇಂಜ್ ಆಗಿದೆ. ನೀರು ನೋಡಿ ಯಾವ ಕಲರ್ ಆಗಿದೆ, ಈ ಥರ ಮಣ್ಣು ಹೆಂಗಿದೆ ನೋಡಿ ನೀರು. ಅದಕ್ಕೆ ಚೆನ್ನಾಗಿ 3-4 ಸಲ ವಾಶ್ ಮಾಡಬೇಕು. ನೋಡಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊಪ್ಪನ್ನು ಈ ಥರ ನೋಡಿ ಚೆನ್ನಾಗಿ. ಇದರಲ್ಲಿ ಮಣ್ಣೆಲ್ಲ ಚೆನ್ನಾಗಿ ಹೋಗಿದೆ. ಇವಾಗ ಇದಕ್ಕೆ ಬೇಳೆ ತೊಗೋಬೇಕು. ಈ ಬೇಳೆ ನಾವು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇದು ಅಂಗಡಿದು ಬೇಳೆ ಅಲ್ಲ, ಇದು ನಮ್ಮ ಮಾವನ ಕಡೆಯಿಂದ ತಂದಿರೋದು. ಅದಕ್ಕೆ ಅದು ಈ ಥರ ಇದೆ ನೋಡಿ, ಈ ಪಾಲಿಶ್ ಮಾಡಿಲ್ಲ ಇದು, ಅದಕ್ಕೆ ಈ ಥರ ಇದೆ. ಚೆನ್ನಾಗಿ 3 ಸಲ ಚೆನ್ನಾಗಿ ನೀಟಾಗಿ ವಾಶ್ ಮಾಡ್ಕೋಬೇಕು. ನೋಡಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ತೊಗರಿಬೇಳೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ನಿಮ್ಮ ಮನೆಗೆ ಎಷ್ಟು ಜನ ಇದ್ದಾರೆ ನೋಡ್ಕೊಂಡು ತೊಗೊಳ್ಳಿ. ಈಗ ತೊಗರಿಬೇಳೆ ಜಾಸ್ತಿ ಇದ್ರೇ ಚೆನ್ನಾಗಿರೋದು. ಈಗ ನಾವು ಇದಕ್ಕೆ ಸೊಪ್ಪನ್ನ ಕಟ್ ಮಾಡಿ ಹಾಕೊಳ್ಳೋಣ. ಈ ಥರ ಚಿಕ್ಕದಾಗಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಅದಕ್ಕೆ ಹಾಕ್ಕೋಬೇಕು. ತುಂಬ ಚಿಕ್ಕದಾಗಿ ಏನು ಬೇಕಾಗಿಲ್ಲ, ಇಷ್ಟು ಸಾಕು ಕಟ್ ಮಾಡಿ. ಇದರಲ್ಲಿ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು 3 ಸೊಪ್ಪಿದೆ ಇದರಲ್ಲಿ. ಇದನ್ನು ಇದಕ್ಕೆ ತೊಗರಿಬೇಳೆ ಹಾಕೊಳ್ಳೋಣ. ಇವಾಗ ಕಟ್ ಮಾಡಿದಂಥ ಸೊಪ್ಪನ್ನೆಲ್ಲ ತೊಗರಿಬೇಳೆಗೆ ಹಾಕೊಳ್ಳೋಣ. ಸೊಪ್ಪೆಲ್ಲ ಕಟ್ ಮಾಡಿ ಆಗಿದೆ. ನೆಕ್ಸ್ಟು ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ನೋಡಿ ತುಂಬ ಖಾರ ಇರುತ್ತೆ. ಕೆಲವು ಖಾರ ಇಲ್ಲ ಅಂದರೆ ನೋಡಿ ನಿಮ್ಗೆ ಯಾವ ಥರ ಸ್ಪೈಸಿಯಾಗಿ ಬೇಕಂದರೆ ತುಂಬ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಇಲ್ಲಾಂದರೆ ತುಂಬ ಖಾರ ಇದ್ದರೆ 4 ಸಾಕು ಅಷ್ಟೇ. 1-2 ಟೊಮೆಟೊ ತೊಗೊಂಡಿದ್ದೀನಿ. ಇನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೋಬೇಕು. ನಾನು ಇಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ. ಇವುಗಳನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ತುಂಬ ಚಿಕ್ಕದಾಗಿ ಏನು ಕಟ್ ಮಾಡ್ಕೋಬೇಡಿ, ಸ್ವಲ್ಪ ದೊಡ್ಡದಾಗಿ ಇರಲಿ. ಬೆಳ್ಳುಳ್ಳಿನ ಈ ಥರ 2 ಪೀಸ್ ಮಾಡ್ಕೊಳ್ಳಿ. ಟೊಮೆಟೊ ಕಟ್ ಮಾಡ್ಕೊಳ್ಳೋಣ. ಟೊಮೆಟೊ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಅಂದರೆ ಒಳಗಡೆ ಹುಳುಗಳಿರ್ತವೆ, ನೋಡ್ಕೊಂಡು ಹಾಕೋಬೇಕು. ಯಾಕಂದ್ರೆ ನನಗೆ ತುಂಬ ಸಲ ಆ ಥರ ಸಿಕ್ಕಿದೆ. ಆ ಥರ ಹುಳ ಇದ್ದರೆ ಅದು ಮತ್ತೆ ಹಾಕ್ಲಿಕ್ಕೆ ನಮ್ಮ ಮನಸ್ಸು ಬರಲ್ಲ. ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ದೊಡ್ಡ ಪೀಸ್ ಮಾಡ್ಕೋಬೇಡಿ.
ಹಂಗೆ 2 ಟೊಮೆಟೊ ತಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಈ ಬೇಳೆಗೆ ಹಾಕ್ಕೊಡಿ. ಎಲ್ಲ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಇವೆಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಾನು ಇಷ್ಟೊಂದು ಹುಣಸೆಹಣ್ಣು ತೊಗೊಂಡಿದ್ದೀನಿ. ತುಂಬ ಬೇಡ, ಸಾಕಿಷ್ಟು. ಯಾಕಂದರೆ ಟೊಮೆಟೊ ಹಾಕಿದ್ದೀನಿ, ತುಂಬ ಹುಳಿ ಆಗಿಬಿಡುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಕ್ಕೆ, ಇಷ್ಟು ಸಾಕು ಅರಿಶಿಣ. ಇವಾಗ ಇದಕ್ಕೆ ಸಾಲ್ಟ್ ಹಾಕ್ಕೊಳ್ಳಿ. ಕಲ್ಲುಪ್ಪು ಬರುತ್ತಲ್ಲ ಅದು ಹಾಕ್ಕೊಳ್ಳಿ. ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಇಂಗು ಹಾಕ್ಕೊಳ್ಳಿ. ಸ್ವಲ್ಪ ಇದ್ರ ಮೇಲೆ ಹಾಕ್ಕೊಳ್ಳಿ ಇಂಗು. ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಈ ಥರ ಕೈಯಲ್ಲೇ ಕಟ್ ಮಾಡ್ಕೊಂಡು ಹಿಂಗೆ ಹಾಕ್ಕೊಂಬಿಡಿ. ಸ್ವಲ್ಪ ಚೆನ್ನಾಗಿರುತ್ತೆ. ಆಪ್ಷನಲ್ ಬೇಕಂದ್ರೆ ಹಾಕ್ಕೊಂಡ್ರೆ ಹಾಕೋಬೋದು. ನಮ್ಮ ಅತ್ತೆ ಮನೆ ಕಡೆ ಎಲ್ಲ ಹಾಕ್ಕೊಳ್ಳಲ್ಲ, ನಾನು ಹಾಕ್ತೀನಿ. ಇವಾಗ ಇದಕ್ಕೆ ನೀರು ಹಾಕ್ಕೊಳ್ಳಿ. ತುಂಬ ಹಾಕೋಬೇಡಿ. ತುಂಬ ಹಾಕ್ಕೊಂಡ್ರೆ ಅದೆಲ್ಲ ಹೊರಗಡೆ ಬಂದುಬಿಡುತ್ತೆ. ಅದು ವಿಸ್ಲ್ ಹಾಕ್ಸೋವಾಗ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕಷ್ಟು. ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೊಂಬಿಡಿ. ಒಂದು 3 ವಿಸ್ಲ್ ಹಾಕ್ಸಿದ್ರೆ ಸಾಕು. ತುಂಬ ಜಾಸ್ತಿ ವಿಸ್ಲ್ ಹಾಕ್ಸ್ಬಾರ್ದು, ಯಾಕಂದರೆ ಬೇಳೆ ತುಂಬ ಮೆತ್ತಗಾದರೆ ಚೆನ್ನಾಗಿರಲ್ಲ. 3 ವಿಸ್ಲ್ ಹಾಕ್ಸಿ ಸಾಕು. ಈಗ ಗ್ಯಾಸ್ ಆನ್ ಸ್ಟವ್ ಮೇಲೆ ಇಟ್ಟು 3 ವಿಸ್ಲು ಸಾಕು, ಜಾಸ್ತಿ ಏನು ಬೇಡ. 3 ವಿಸ್ಲ್ ಹಾಕ್ಸ್ಕೊಳ್ಳಿ. ತೊಗರಿಬೇಳೆ ಬೇಯ್ತಾ ಇರಲಿ. ಆವಾಗ ನಾವು ಇನ್ ಬಿಟ್ವೀನಲ್ಲಿ ಸ್ವಲ್ಪ ಬೆಳ್ಳುಳ್ಳಿನೆಲ್ಲ ಸಿಪ್ಪೆ ತೆಗೆದು ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ. ನೋಡಿ, ಇವಾಗ ಬೇಳೆ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಇದನ್ನ ಈಗ ನೋಡಿ ಹಾಕೊಳ್ಳೋಣ. ಇದನ್ನ ಸ್ವಲ್ಪ ನಾವು ಬಾಯ್ಲ್ ಮಾಡ್ಕೋಬೇಕು. ಇದನ್ನ ಚೆನ್ನಾಗಿ ಕುದಿಯಲಿ. ಇವಾಗ ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ, ಎಷ್ಟು ಬೇಕಷ್ಟು. ತುಂಬ ಏನು ನೀರು ಸೇರಿಸೋದು ಬೇಡ, ತುಂಬ ನೀರಾಗುತ್ತೆ. ನಮ್ಮ ಅತ್ತೆ ಮನೆ ಕಡೆ ಎಲ್ಲ ಗಟ್ಟಿನೇ ಮಾಡ್ತಾರೆ. ತುಂಬಾ ನೀರಿದ್ರೆ ಬೇಳೆ ಸಾರು ತರ ಹೋಗ್ಬಿಡುತ್ತೆ. ಇಷ್ಟು ಗಟ್ಟಿ ಸಾಕು. ಒಂದ್ ಸ್ವಲ್ಪ ನೀರು ಹಾಕ ನೀನು. ಓಕೆ, ಇಷ್ಟು ಸಾಕು ಕಾಣಿಸ್ತೆ. ಇದು ಚೆನ್ನಾಗಿ ಕುದಿಯಲಿ. ನೋಡಿ, ಈ ತರ ಚೆನ್ನಾಗಿ ಕುದಿತಾ ಇರ್ಬೇಕು. ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಳ್ಳಿ, ಸಾಕು ಕುದಿದು. ಇವಾಗ ಗ್ಯಾಸ್ ಆಫ್ ಮಾಡೋಣ. ಇವಾಗ ಏನ್ ಮಾಡ್ಬೇಕಂದ್ರೆ ಈ ಪಾತ್ರೆಗೆ ಅದನ್ನ ನೀರನ್ನ ಬಸ್ಕೊಳ್ಳೋಣ. ಇವಾಗ ಒಂದು ಬಟ್ಟೆನ ಇದನ್ನ ಇಟ್ಬಿಟ್ಟು ನೀರಿರುತ್ತಲ್ಲ ಅದನ್ನ ಇದಕ್ಕೆ ಈ ತರ ಬಸಿಬೇಕು. ಚೆನ್ನಾಗಿ ಬಸಿತಾ ಇರ್ಬೇಕು. ಅದೇ ರೀತಿ ನೀರೆಲ್ಲ ಇದರಲ್ಲಿ ಇರ್ಬೇಕು. ಬಟ್ಟೆ ಚೆನ್ನಾಗಿ ಗಟ್ಟಿಯಾಗಿ ಇಟ್ಕೋಬೇಕು, ಇಲ್ಲಾಂದ್ರೆ ಕೈ ಮೇಲೆಲ್ಲ ಚುಲ್ಕೊಂಡ್ಬಿಡುತ್ತೆ. ಹುಷಾರಾಗಿ ನೋಡ್ಕೊಂಡು ಮಾಡ್ಕೋಬೇಕು. ಸ್ವಲ್ಪ ಹಿಂಗೆ ಇಟ್ಕೊಂಡ್ರೆ ಎಲ್ಲ ನೀರೆಲ್ಲ ಕೆಳಗಡೆ ಇರುತ್ತೆ. ನೋಡಿ, ಇದರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬೇಕು. ಸ್ಮ್ಯಾಶರ್ ತಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ಈ ತರ ಸ್ಮ್ಯಾಶ್ ಮಾಡಿದ್ರೆ ಬೇರೆ ತರ ಇರುತ್ತೆ. ನಮ್ಮ ಮನೇಲಿ ಇಲ್ಲ, ಅದು ಇದ್ದಿದ್ದು ಚೆನ್ನಾಗಿರುತ್ತೆ, ಡಸ್ಟ್ ಆಗಿದೆ, ಅದಕ್ಕೆ ನಾನು ಇದು ಮಾಡ್ತಾ ಇದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಆಗ್ಬೇಕು. ತುಂಬಾ ಜಾಸ್ತಿನೂ ಅಲ್ಲ, ತುಂಬಾ ಕಡಿಮೆ ಅಲ್ಲ. ಮತ್ತೆ ಕುದಿಸೋದೇನು ಬೇಡಕ್ಕಾಗಿಲ್ಲ, ಒಗ್ಗರಣೆ ಹಾಕ್ಬೇಕು. ನೋಡಿ, ಈ ತರ ಚೆನ್ನಾಗಿದ್ರೆ ಸ್ಮ್ಯಾಶ್ ಮಾಡಿದೀನಿ. ಇವಾಗ ಬಸ್ತಿದ್ದ ನೀರು ಇದನ್ನು ಇದಕ್ಕೆ ಹಾಕೋಣ. ನೀರು ಮತ್ತೆ ಬೇಕು ಕುದಿಸ್ಬೇಕಾಗಿಲ್ಲ. ಆಗಿದೆ ಇದು. ಇವಾಗ ನಾವು ಒಗ್ಗರಣೆ ತಯಾರು ಮಾಡ್ಕೊಳ್ಳೋಣ. ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಕಾಯ್ತಾ ಇದೆ.
ಮತ್ತೆ ಮನೆ ಕಡೆ ಇದನ್ನ ಪಪ್ಪು ಅಂತಾರೆ. ಇಲ್ಲಿ ಹೇಗೆ ಬೇಳೆ ಸಾರು ಅಂತಾರೆ, ಆ ಕಡೆ ಪಪ್ಪು ಅಂತಾರೆ. ಪಪ್ಪು ಅಂದ್ರೆ ಬೇಳೆ ಅಂತ, ಅದನ್ನ ತೆಲುಗುಲಿ ಪಪ್ಪು ಪಪ್ಪು ಅಂತಾರೆ. ಇವಾಗ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕೋಣ, ಸ್ವಲ್ಪ ಜೀರಿಗೆ ಹಾಕೋಣ, ಜೀವಂತ ಬೆಳ್ಳುಳ್ಳಿ ಹಾಕೋಣ, ಸ್ವಲ್ಪ ಇಂಗು, ಬ್ಯಾಡಗಿ ಮೆಣಸು ಹಾಕೋಣ, ಸ್ವಲ್ಪ ಕರಿಬೇವು ಹಾಕೋಣ, ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ. ನೋಡಿ ರೆಡಿ ಆಗಿದೆ. ಸ್ವಲ್ಪ ಮುಚ್ಚಿಡೋಣ. ರೆಡಿ ಆಗಿದೆ. ಆಕ್ಚುಲಿ ನಾನು ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಅನ್ಕೊಂಡಿದ್ದೆ, ಬಟ್ ಟೈಮ್ ಆಗೋಗಿದೆ, ಅದಕ್ಕೆ ಇವತ್ತು ಬರೀ ಸಾಂಬಾರು ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ ಬಾಯ್ ಗೈಸ್, ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಓಕೆ ಬಾಯ್, ಟೇಕ್ ಕೇರ್.